ಈಗ ನಾನು ಹೇಳಾಗ ನೀವು ಲಕ್ಷ ಕೊಟ್ಟು ನೋಡಬೇಕು. ಯಾಕಂದರೆ ಭಿನ್ನ ರಾಶಿ ಲೆಕ್ಕಗಳು ಭಾರಿ ಫಾಸ್ಟಾಗಿ ತಯಾರಾಗಬೇಕು. ನೀವು ವಿಡಿಯೋ ಮ್ಯೂಟ್ ಮಾಡಿ ಚೆಂದಂಗೆ ಬಿಡಿಸ್ರಿ. ವಿಡಿಯೋ ಮ್ಯೂಟ್ ಮಾಡಿ ಚೆಂದಂಗೆ ಬಿಡಿಸ್ರಿ. ಮ್ಯೂಟ್ ಮಾಡಿ ಬಿಡಿಸೋದಾದ್ರಿಂದ ತೆಗೀರಿ, ನಾ ಬಂದು ತಿಳಿಸ್ತಾನೆ. ಈಗ ಇಲ್ಲೇ ಇವು ಭಿನ್ನ ರಾಶಿ ಮಾಡುವಾಗ ಸರಳ ಭಿನ್ನ ರಾಶಿನೇ ಇರ್ತಾವೆ. ಅವು ಕ್ರಿಯೆಗಳನ್ನು ಕಲ್ಕೊತ ಹೋಗ್ಬೇಕು. ಅಂದರೆ ಏನಾಗ್ತದೆ, ಮನುಷ್ಯಾಗ ನಾಲೆಜ್ ಜಾಸ್ತಿ ಬರ್ತದೆ. ಭಿನ್ನ ರಾಶಿ ಕೂಡಿಸೋದು ಕಳಿದೋರ್ಕಿಂತಲೂ ಇಂಥ ದೊಡ್ಡ ಲೆಕ್ಕಗಳನ್ನು ನೀವು ಕಲ್ತಿರಿ ಅಂತಂದ್ರೆ ನಿಮಗೆ ಭಾಳ ಸರಳ ಆಗ್ತವೆ. ಈಗ ನೋಡಿ, ಈಗ ಹಚ್ಕೋರಿ. 7.411 ರ 11/18 ಭಾಗಿಲೆ 35 36 ರ 20/49 ನೋಡಿ, ತಿಳಿತಲ್ಲ? ಈಗ ಹೆಂಗೆ ಮಾಡ್ಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ತೇನೆ. ಅದು ಚೆನ್ನಾಗಿ ತಿಳ್ಕೊಬೇಕು ನೀವು. ಈಗ ವಿದ್ಯಾರ್ಥಿಗಳು ಹೆಂಗೆ ಬಿಡಿಸ್ಬೇಕು? ರ ಅಂದರೆ ಗುಂಡ್ಲೆ. ರ ಅಂದರೆ ಏನು? ಗುಂಡೆ. ನೋಡಿ, ಈಗ ರ ಮೊದಲು ಬಿಡಿಸ್ರಿ, ಅದನ್ನು ಬಿಡಿಸ್ರಿ. 11 7 77 1 4 ಎಷ್ಟಾಯ್ತು? 11 7 77 1 4 81 ತೆಳಗೆ 11. ರ ಅಂದ್ರೆ ಗುಂಡ್ಲೆ ಹಾಕೋರಿ. 11/18 ಭಾಗಿಲೆ 35 36 ರ ಅಂದ್ರೆ ಗುಂಡ್ಲೆ 20/49 ನೋಡಿ. 7 ಇದು ನೋಡಿ. 9 2 18 9 9 81 ಈ 11 ಹೊತ್ತು, ಈ 11 ಹೊತ್ತು. ಆಮೇಲೆ ನೋಡಿ, 7 5 35 7 7 49. ಆಮೇಲೆ ನೋಡಿ, 4 5 20 4 9 36. ನೀವು ಮಾಡ್ಕೋಬೋದು. ಈಗ ಉತ್ತರ ಏನು ಬರ್ತದೆ ನೋಡಿ. 9 2 ಭಾಗಿಲೆ 5 5 25 9 7 63 ಬರೋಬ್ಬರಿ. 9 2 ಕೊಂಡ್ಲೆ ಮ್ಯಾಲೆ 63 ತೆಳಗೆ 25 ನೋಡ್ರಿ. ಹೆಂಗದ ನೋಡ್ರಿ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮ್ಯಾಲೆ ಏನಾಯ್ತು? 63 ಆಯ್ತು, ತೆಳಗೆ 25. ಈಗ 9 3 27 ಕೈಲ ಬಂತು 2 ಗುಣಾಕಾರ ಮಾಡ್ಬೇಕು. ಇದಕ್ಕೆ 9 3 27 2 9 6 54 55 56 ಸರಾಸರಿ 22 50. ಹೇಗೆ ತಿಳ್ಕೋಬೇಕು ನೋಡಿ. ಬರೋಬ್ಬರಿ 51 50 56 50 ಹೋದ್ರೆ 6 ಉಳಿತು, 7 ತಗೋರಿ. 51 50 ಎಷ್ಟು ಉಳಿತು ನೋಡ್ರಿ? 17 ಉಳಿತು. 17 60 ಇದು 60 50. ಆನ್ಸರ್ ಈಸ್ ಈಕ್ವಲ್ ಟು 11.1750 ನೋಡಿ. ಇದ್ರ ಉತ್ತರ ನೀವು ಕರೆಕ್ಟ್ ಬಂದದೋ ಇಲ್ಲೋ ಅದನ್ನು ನೋಡ್ಕೊ. 11.1750 ಉತ್ತರ ಕರೆಕ್ಟ್ ಅದ. ನಾವು ಹಿಂಗೆಲ್ಲ ತಿಳ್ಕೊಂಡು ಗಣಿತಗಳನ್ನು ಮಾಡಬೇಕು. ನೀವು ಯಾವುದೇ ಒಂದು ಗಣಿತ ಮಾಡಬೇಕಾದ್ರೆ ನಾವು ಹೆಂಗೆ ಮಾಡಬೇಕು? ಇದು ಒರಿಜಿನಲ್ ಕ್ವಶನ್ ಪೇಪರ್ದ ಗಣಿತಗಳು ನೀವು ಪರ್ಫೆಕ್ಟ್ ಆಗಿಬಿಡ್ರಿ, ಮುಂದೆ ನಿಮಗೆ ಬೇಕಾದಷ್ಟು ಗಣಿತಗಳನ್ನು ಮಾಡ್ಲಿಕ್ಕೆ ಬರ್ತಾವೆ. ತಿಳಿತಲ್ಲ? ಇದು ಕರೆಕ್ಟ್ ಅದ ಉತ್ತರ ನೋಡಿ. ಚೆನ್ನಾಗಿ ಫೇರ್ ಆಗಿ ಬಿಡಿಸುವರಿ. ಓಕೆ.